ರಸ್ತೆಗಳು ಇಲ್ಲದಾಗ ನಮ್ಮ ಮಂತ್ರಿಗಳೆಲ್ಲ ಓಡಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಮಂತ್ರಿಗಳು ಓಡಾಡ್ತಾ ಇಲ್ಲ. ಇದನ್ನು ಯಾರೋ ಅಪಾರ್ಥ ಮಾಡ್ಕೋಬೇಡ್ದು. ಮಂತ್ರಿಗಳು ಬರೀ ತಮ್ಮ ಕ್ಷೇತ್ರ ಬೆಂಗಳೂರು ಕ್ಷೇತ್ರ. ಯಾವ ಸರ್ಕಾರ ಆದ್ರೇನು, ಯಾವ ಪಾರ್ಟಿ ಆದ್ರೇನು, ಬರೀ ನೀವು ಸೀಮಿತವಾಗಿ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಮಂತ್ರಿಗಳಾಗಿದ್ರಿ. ನೀವು ರಾಜ್ಯ ನಿಮ್ಮದಲ್ಲ, ನಿಮ್ಮ ಇಲಾಖೆ ನಿಮ್ಮದಲ್ಲ, ಅಭಿವೃದ್ಧಿ ಜವಾಬ್ದಾರಿ ನಿಮ್ಮದಲ್ಲ, ಕ್ಯಾಬಿನೆಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಸಾಮೂಹಿಕ ಜವಾಬ್ದಾರಿ ನಿಮ್ಮದಲ್ವ. ಇವತ್ತು ಮಾನ್ಯ ಅಧ್ಯಕ್ಷರೇ, ನಾನು ಮೊದಲೇ ಸಲ ಸದನಕ್ಕೆ ಬಂದಾಗ ಬೊಮ್ಮಾಯಿ ಅವರು ರಸ್ತೆ ಮೇಲೆ ಅಂಥ ಕೆಟ್ಟ ರಸ್ತೆಯಲ್ಲಿ ಜಿಲ್ಲೆಗೆ ಹೋಗಿ ರಿವ್ಯೂ ಮಾಡ್ತಾಯಿದ್ರು. ಲಕ್ಷ್ಮೀ ಸಾಗರ್ ಅವರು ರಿವ್ಯೂ ಮಾಡ್ತಾಯಿದ್ರು. ಎಂ ಚಂದ್ರಶೇಖರ್ ಅವರು ಹೋಗ್ತಾಯಿದ್ರು. ನಜೀರ್ ಸಾಬ್ರಂತೂ ಮುಟ್ಟದೇ ಇರುವಂಥ ಹಳ್ಳಿನೇ ಇಲ್ಲ, ಅಷ್ಟು ಓಡಾಡ್ತಾಯಿದ್ರು. ಆದರೆ ಈಗಿನ ಮಂತ್ರಿಗಳಿಗೆ ಸಮಯನೇ ಇಲ್ಲ. ಕಾರ್ಯಕ್ರಮ ಹೋಗಬೇಕು, ಭಾಷಣ ಮಾಡಬೇಕು, ಬೆಂಗಳೂರು ಬರಬೇಕು, ತಮ್ಮ ಕ್ಷೇತ್ರ ನೋಡು, ಬೆಂಗಳೂರು ಬರಬೇಕು, ತಮ್ಮ ಕ್ಷೇತ್ರ ನೋಡು. ನಾನು ಹೇಳ್ತೀನಿ, ವಿನಂತಿ ಮಾಡ್ಕೋತೇನೆ, ಇದು ಒಂದು ರಾಜ್ಯ ಅಂತ ಪರಿಗಣಿಸಿ, ತಮ್ಮ ಕ್ಷೇತ್ರದ ಮಂತ್ರಿಗಳಲ್ಲ. ನಿಮ್ಮ ರಾಜ್ಯದ ನಿಮಗೆ ಬರ್ತದೆ, ರಾಜ್ಯದ ಇಲಾಖೆ ಎಷ್ಟು. ನಾನು ಮಾನ್ಯ ಅಧ್ಯಕ್ಷರು ತಮ್ಮ ಮುಖಾಂತರ ಕೇಳ್ತೀನಿ, ಯಾರೂ ತಪ್ಪು ತಿಳ್ಕೊಬೇಡ. ಅದು BJP ಸರ್ಕಾರ. ಖಾನಾಪುರಕ್ಕೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಔರಾದ್ಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ನಮ್ಮ ನಿಪ್ಪಾಣಿಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಬಸವ ಕಲ್ಯಾಣಿಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಗುರ್ಮಿಟ್ಕಲ್ಗೆ ಎಷ್ಟು ಜನ ಮಂತ್ರಿ ಹೋಗಿದ್ದಾರೆ. ಗುರ್ಮಿಟ್ಕಲ್ಲು, ಔರಾದು, ಖಾನಾಪುರ, ನಿಪ್ಪಾಣಿ, ಆಳಂದು ಇದೆ ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲ. ನಾವು ಮಾನ್ಯ ಅಧ್ಯಕ್ಷರೇ, ಕೆಲವು ಮಂತ್ರಿಗಳು ಈ ಹುಬ್ಬಳ್ಳಿ ಬೆಳಗಾವಿ ಕಡೆ ಬರ್ತಾರೆ. ನಾವು ನಿಮ್ಮ ಕಡೆ ಬಂದಿದ್ದೇವ್ರಿ ಅಂತ ಹೇಳ್ತಾರೆ. ಯಾವತ್ತು ಬಂದಿರಿ? ಇಂಥ ದಿವಸ ಬಂದಿದ್ದೀವಿ. ಎಲ್ಲಿ ಬಂದಿರಿ? ಬೆಳಗಾವಿ ಬಂದಿದ್ದೀವಿ. ಬೆಳಗಾವಿಗೂ ಕಲಬುರಗಿಗೂ 450 ಕಿಲೋಮೀಟ್ರ್ ಅನ್ನೋದು ಗೊತ್ತಿಲ್ಲ ಅವರಿಗೆ, ಅಷ್ಟು ಡಿಸ್ಟೆನ್ಸ್ ಇದೆ. ಇಂಥ ಮಂತ್ರಿಗಳನ್ನು ಇಟ್ಟುಕೊಂಡು ಅಭಿವೃದ್ಧಿ ಮಾಡೋಕ್ಕೆ ಹೇಗೆ ಸಾಧ್ಯತೆ ಇದೆ? ಅರೆ, ಮಂತ್ರಿ ಆದಂಥವ್ರು ಸಮಗ್ರವಾದಂಥ ಒಂದು ಕಲ್ಪನೆ ಇರಬೇಕು, ಅವ್ರ ಕನಸಿರಬೇಕು, ಒಂದು ಚಿತ್ರ ಇರಬೇಕು. ಅವರು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಆವಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇಚ್ಛಾಶಕ್ತಿಯನ್ನು ತೋರಿಸಿ ಈ ಕೆಲಸವನ್ನು ಮಾಡಿಸ್ಕೊಡ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಭಾಗದಲ್ಲಿ ಬಡತನ ಜಾಸ್ತಿ ಇದೆ. ಬಡತನ ಜಾಸ್ತಿ ಇದ್ದ ಕಾರಣಕ್ಕಾಗಿ ಅನೇಕ ಜನ ಮಂಗಳೂರು ಕಡೆ ಬಂದಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಮಂಗಳೂರಿನಲ್ಲಿ ಚಪಾತಿ ಕಾಲನಿ ಅಂತಿದೆ, ಒಂದು ಹೆಸರೇ ಚಪಾತಿ ಕಾಲನಿ. ಜ್ಞಾನೇಂದ್ರವ್ರೆ, ತಾವು ಕೇಳಿದರೆ ಇದು ಚಪಾತಿ ಕಾಲನಿ. ಎಷ್ಟೋ ಜನ ನಮ್ಮ ಗೋವಾಕ್ಕೆ ಹೋಗಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಪೂನಾ ಒಂದು ಶಹರದಲ್ಲಿ ನನ್ನ ಕ್ಷೇತ್ರದ 15ರಿಂದ 20 ಸಾವಿರ ಜನ ಇವತ್ತು ದುಡಿಲಿಕ್ಕೆ ಹೋದವರಿದ್ದಾರೆ. ಶಾಲೆ ಬಿಟ್ಟು ಹೋಗಿದ್ದಾರೆ, ಪಾಪ ಹೊಟ್ಟೆಪಾಡಿಗೆ ಹೋಗಿದ್ದಾರೆ, ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ನಾನೊಂದು ಸಲ ಹೋದಾಗ ಸುಮಾರು 10,000 ಜನ ಸೇರಿದರು. ಯಾಕೆ ಹೋಗ್ತಾರೆ? ಅವ್ರು ಶೋಕಿ ಮಾಡೋಕ್ಕೆ ಹೋಗಲ್ಲ, ಅವ್ರಿಗೆ ಮಜಾ ಮಾಡೋಕ್ಕೆ ಹೋಗಲ್ಲ, ಪುಣೆ ಶಹರದಲ್ಲಿ ಓಡಾಡಬೇಕಂತ ಹೋಗಲ್ಲ, ಹೊಟ್ಟೆಪಾಡಿಗೆ ಹೋಗಿರ್ತಾರೆ. ಈ ಮೈಗ್ರೇಷನ್ ನಿಲ್ಲಬೇಕಲ್ಲ. ನರೇಗಾ ಬಂದಮೇಲೆ ಮೈಗ್ರೇಷನ್ ನಿಲ್ತದಂತ ತಾವೆಲ್ಲ ಅಪೇಕ್ಷೆ ಪಟ್ಟಿದ್ರಿ. ಅದೇ ನರೇಗಾ ಬಂದಮೇಲೆ ಮೈಗ್ರೇಷನ್ ನಿಲ್ಲಿಲ್ಲ. ಇವತ್ತು ಕೂಡ ಗುಳೆ ಹೋಗ್ತಾನೆ ಇದ್ದಾರೆ, ಪಾಪ ವಾಪಸ್ ಬರ್ತಾನೆ ಇಲ್ಲ. ಹೀಗಾಗಿ ಗುಳೆ ಪದ್ಧತಿಯನ್ನು ತಪ್ಪಿಸಬೇಕಾದ್ರೆ ಶಾಶ್ವತವಾದಂಥವರಿಗೆ ಒಂದು ಯಾವುದಾದ್ರೂ ಉತ್ಪನ್ನವನ್ನು, ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಸರ್ಕಾರ ಮಾಡದೇ ಹೋಗಿದರೆ ಈ ಗುಳೆ ಹೋಗೋ ಪದ್ಧತಿ ಅಂತೂ ಯಾವತ್ತೂ ತಪ್ಪೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಕೆಲವು ಸಲ ಏನಾಗ್ತದೆ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕನ್ನಡ ಶಾಲೆಯಲ್ಲಿ ಹಾಕಿರ್ತಾರೆ, ಪಾಪ ಗುಳೆ ಹೋಗುವ ಮಕ್ಕಳನ್ನು ತೊಗೊಂಡು ಹೋಗಿರ್ತಾರೆ, ಅಲ್ಲಿ ಮರಾಠಿ ಶಾಲೆ ಹಾಕ್ತಾರೆ. ಮತ್ತು ವಾಪಸ್ ಬರುವಾಗ ಮತ್ತೆ ಬಂದ ಆ ಕಡೆ ಅವನಿಗೆ ಮರಾಠಿನೂ ಬರಲ್ಲ, ಈ ಕಡೆ ಕನ್ನಡನೂ ಬರಲ್ಲ, ಆ ಕಡೆ ಕನ್ನಡನೂ ಬರಲ್ಲ, ಇವನಿಗೆ ಮರಾಠಿನೂ ಬರಲ್ಲ. ಅದು ಹೋಗಿ ನೀವು KPS ಶಾಲೆಯನ್ನು ತೆರೆದಿದೆ, ಅದಕ್ಕೆ ನಮ್ಮದು ವಿರೋಧ ಇಲ್ಲ. ಆದರೆ ಮಾನ್ಯ ಅಧ್ಯಕ್ಷ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, KPS ಶಾಲೆ ತೆಗೆಯೋದಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ. ಇಲ್ಲೇ ನಮ್ಮ ಮಂತ್ರಿಗಳು ಕೂಡ ಇದ್ದಾರೆ. ಇವತ್ತು ಶಿಕ್ಷಕರು ಯಾರನ್ನು ಹಾಕ್ತಾಯಿದ್ರಿ ನೀವು? ನಾನು ಇಲಾಖೆ ಅಧಿಕಾರಿಗಳಿಂದ ಕೇಳಿ ಜವಾಬ್ದಾರಿ ತೆಗೆದು ಮಾತಾಡ್ತಾ ಇದ್ದೀನಿ. ಶಿಕ್ಷಕರನ್ನು ಯಾರನ್ನು ಹಾಕ್ತಾಯಿದ್ರಿ? ಕನ್ನಡ ಶಾಲೆ ಕನ್ನಡ ಕಲಿತಂಥ ಶಿಕ್ಷಕರನ್ನ ತಾವು ಪಾಠ ಹೇಳಕ್ಕೆ ಕಳಿಸ್ತಾಯಿದ್ರಿ. ಅರೆ, ಮೊದಲು ನೆಟ್ಟಿಗೆ ಅವರಿಗೆ MA ಕಲ್ತಿದ್ದಾರೆ, ಕನ್ನಡನೇ ಬರಲ್ಲ ಕೆಲವರಿಗೆ. ನೆಟ್ಟಿಗೆ ಒತ್ತಕ್ಷರ ಗೊತ್ತಿಲ್ಲ, ದೀರ್ಘ ಗೊತ್ತಿಲ್ಲ, ರಹಸ್ಯ ಗೊತ್ತಿಲ್ಲ. ಅಂಥ ಶಿಕ್ಷಕರನ್ನ ನೀವು ಒಯ್ದು ಹಾಕಿ ಆ ಮಕ್ಕಳಿಗೆ ಯಾವ ಥರ ಉದ್ಧಾರ ಮಾಡ್ತೀನಿ? ಅಲ್ಲಿ ಇಂಗ್ಲೀಷು ಬರಲ್ಲ, ಅಲ್ಲಿ ಕನ್ನಡನೂ ಬರಲ್ಲ. ದಯಮಾಡಿ ನಾನು ಹೇಳ್ತೀನಿ, ಯಾವ ವಿಷಯದಲ್ಲಿ ತಜ್ಞರಿದ್ದಾರೆ, ಅವರಿಗೆ ಎಕ್ಸ್ಪರ್ಟ್ ಇದ್ದಾರೆ, ಕರೀರಿ ಹೊಸ ಲಿಸ್ಟನ್ನು. ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಂಥವ್ರನ್ನ ಅವು ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡಿರಿ. ಈಗ ನೀವು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಏನು ಮಾಡ್ತಾಯಿದ್ದೀರಿ?